ಸರ್ ಇದು ಏನ್ ಮಿಷಿನ್ ಸರ್ ಇದು ಈ ತರ ಇದೆ? ಮೂವರ್ ಅಂತ ಹೇಳಿ ಕಿಸಾನ್ ಕ್ರಾಫ್ಟ್ ಕಂಪ್ನಿದು. ನಿಮ್ಗೆ ಎಷ್ಟೇ ಉದ್ದ ಕಳೆ ಹೊಡೆಯೋದು ಮುಂಚೆ ನೇತಾಕೊಂಡು ಹೊಡೆಯೋರು. ಈಗೆಲ್ಲ ಏನಾಗಿದೆ ಕಳೆ ಹೊಡೆಯಕ್ಕೆ ತುಂಬಾ ಜಾಸ್ತಿ ಲ್ಯಾಂಡ್ ಇದ್ದಂತವ್ರು ಯೂಸ್ ಮಾಡೋಕೆ ಅಂತ ಹೇಳಿ ಇದು ಕಳೆ ಹೊಡೆಯೋ ಮಿಷಿನ್. ಹೌದು, ಕಳೆ ಹೊಡೆಯುತ್ತೆ ಮಿಷಿನ್. ಇಲ್ಲ ಮುಂಚೆ ಎಲ್ಲ ನೇತಾಕೊಂಡು ಹೊಡಿತಿದ್ರಲ್ಲ ಸರ್? ನೇತಾಕೊಂಡು ರೋಪ್ ಸೈಡ್ ಹೊಡೆಯೋರು. ಇದು ಬ್ಲೇಡ್ ಬರುತ್ತೆ, ಫ್ಲೆಕ್ಸಿಬಲ್ ಬ್ಲೇಡ್ ಬರುತ್ತೆ. ಇದು ಸ್ಟಬಲ್ ಮೋರ್ ಅಂತ ಹೇಳಿ ನಿಮ್ಗೆ 8 ಅಡಿ ಉದ್ದ ಕಡೆ ಇದ್ರು ಎಷ್ಟೇ ಉದ್ದ ಕಡೆ ಇದ್ರು ಎಲ್ಲೂ ಸಹ ಕೊಚ್ಚಿ ಬಿಸಾಕುತ್ತೆ. ಹೌದಾ? ಇದು ಯಾವ ತರ ವರ್ಕ್ ಮಾಡುತ್ತೆ ಸರ್? ಇದು ಏನಾರ ಹೇಳಿಕ್ಕೆ ಆತ? ಸ್ಟಾರ್ಟ್ ಮಾಡಿ ಡೆಮೋ ಕೊಟ್ಟು ತೋರಿಸ್ತೀನಿ. ಮತ್ತೆ ಇದೇನು ಸರ್ ಇದು ಬ್ಲೇಡಾ? ಇದು ಬ್ಲೇಡ್ ಸಿಸ್ಟಮೆಟಿಕ್ ಬರುತ್ತೆ. ಮುಂದೆಲ್ಲ ರೋಪ್ ಬರುತ್ತೆ. ಇದು ಫ್ಲೆಕ್ಸಿಬಲ್ ಬ್ಲೇಡ್. ಓಕೆ. 36 ಬ್ಲೇಡ್ ಫ್ಲೆಕ್ಸಿಬಲ್ ಬ್ಲೇಡ್ ಇರುತ್ತೆ. ಇದು ಕಟ್ ಆಗಬೇಕು ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಇರುತ್ತೆ. ಓಕೆ. ನಿಮಗೆ 2 ರಿಂದ 3 ಇಂಚ್ ತನಕ ಈಗ ಇದನ್ನ ಹೈಟ್ ಮಾಡಿದ್ರೆ ಸರ್ ಇಷ್ಟೊಂದು ಹೈಟ್ ಮಾಡಿತ್ತು. ಈಗ 2-3 ಇಂಚ್ ಸಹ ಮೇಲ್ಗಡೆ ಕಟ್ ಮಾಡುತ್ತೆ. ಈಗ ಡ್ರಿಪ್ ಅಲ್ಲಿ ಇರುತ್ತೆ ಅಂತ ಹೊಡೆಯಕ್ಕೆ ಈಸಿ ಆಗುತ್ತೆ. ಒಂದು ಡ್ರಿಪ್ ಅಲ್ಲಿ ಇರೋ ಕಡೆ ಸ್ವಲ್ಪ ತುಂಬಾ ಕೇರ್ಫುಲ್ ಆಗಿ ಹೊಡಿಬೇಕು. ಡ್ರಿಪ್ ಅಲ್ಲಿ ಸಿಗಾಕೊಂಡ್ರೆ ಪೂರ್ತಿ ಡ್ರಿಪ್ ಅಲ್ಲಿ ಎಳ್ಕೊಂಡು. ಓಕೆ ಓಕೆ. ಇದು ನಿಮಗೆ ಅಡ್ಜಸ್ಟ್ಮೆಂಟ್ ಇಲ್ಲಿ ಇರುತ್ತೆ. ಅದನ್ನ ಡೌನ್ ಕೂಡ ಮಾಡ್ಕೋಬಹುದು. ಹಾಗಾದ್ರೆ ನೀವು ಈಗ ಈ ಒಂದು ಮಿಷಿನ್ ಇದ್ರೆ ನಿಮಗೆ ಕಳೆ ನೇತಾಕೊಂಡು ಬ್ರಷ್ ಕಟರ್ ನೇತಾಕೊಂಡು ಹೊಡಿ ಅಂತದ್ದು ಇದ್ರಲ್ಲ ವರ್ಕರ್ಗಳು ಕಮ್ಮಿ ಯೂಸ್ ಮಾಡ್ಕೋಬಹುದು, ನೇತಾಕಣಕ್ ಆಗಲ್ಲ ಅಂತ ಇದು. ಇದು ಎಲ್ಲಾ ತರ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ ಸರ್? ಇದು ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ ಸರ್. ಬರೀ ಕಳೆ ಹೊಡೆಯಕ್ಕೆ ಮಾತ್ರ ಯೂಸ್ ಆಗುತ್ತೆ. ಓಕೆ. ಏನು ಅಟ್ಯಾಚ್ಮೆಂಟ್ ಸಹ ಯಾವುದು ಬರಲ್ವಾ? ಯಾವುದು ಬರಲ್ಲ. 6.9 HP ಇಂಜಿನ್ ಇರುತ್ತೆ. ಅದ್ ಬಿಟ್ರೆ ಇನ್ನೇ ಬೇರೆ ಇನ್ನೇನು ಯೂಸ್ ಮಾಡಕ್ ಆಗಲ್ಲ. ಓಕೆ. ಇದೇನು ಸರ್? ಈ ಬೆಲ್ಟ್ ಡ್ರೈವ್ ಸರ್? ಇದು ಬೆಲ್ಟ್ ಡ್ರೈವ್ ಇರುತ್ತೆ. ಗೇರ್ ಡ್ರೈವ್ 3 ಫಾರ್ವರ್ಡ್ ಗೇರ್ ಬರುತ್ತೆ. ಓಕೆ. 3 ಫಾರ್ವರ್ಡ್ ಗೇರ್, 1 2 3 ಫಾರ್ವರ್ಡ್ ಗೇರ್, 1 ರಿವರ್ಸ್ ಗೇರ್. ರಿವರ್ಸ್ ಇದೆಯಾ? ರಿವರ್ಸ್ ಸಹ ಬರುತ್ತೆ. ನಿಮಗೆ ಗಿಡದ ಹತ್ರ ತಿರ್ಸ್ಕೊಳಕ್ ಆಗಿಲ್ಲ ಅಂದ್ರೆ ಅಂತ ಕಡೆ ಎಲ್ಲ ಯೂಸ್ ಮಾಡಬಹುದು. ಒಂಥರ ಹೊಸದಾಗಿದೆ ಅಲ್ವಾ ಸರ್ ಈ ಮಿಷಿನ್? ಇದು ಹೌದು, ಹೊಸದಾಗಿದೆ ಒಂಥರ. ಇದನ್ನ ಯಾವ ತರ ಸ್ಟಾರ್ಟ್ ಮಾಡ್ಬೋದು, ಯಾವ ತರ ಒಂಚೂರು ಹೊಡ್ಕೊಡೋದು ನಮ್ಮ ರೈತರಿಗೆ ಒಂದ್ ಸ್ವಲ್ಪ ತೋರಿಸ್ಕೊಡ್ತೀವಿ. ಸ್ಟಾರ್ಟ್ ಮಾಡಿ ನೋಡಿ. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಆಯಿಲ್ ಎಲ್ಲ ಹಾಕೊಂಡಿದೀವಿ ನಾವೀಗ. ಆಯಿಲ್ ಹಾಕ್ಬೇಕು ಸರ್? ಆಯಿಲ್ ಎಲ್ಲ ಹಾಕ್ಬೇಕು. ಇದು ಇಂಜಿನ್ ಆಯಿಲ್ ಇರುತ್ತೆ, ಗೇರ್ ಬಾಕ್ಸ್ ಆಯಿಲ್ ಇರುತ್ತೆ. ಅದು ಸಹ ಮಾಡ್ಕೋಬೇಕು. ಅದೆಲ್ಲ ನಾವು ತಗೊಂಡ ರೈತರುಗಳಿಗೆ ವಿಡಿಯೋ ಸಮೇತ ಕಳ್ಸಿಕೊಡ್ತೀವಿ. ಅವರಿಗೆ ಹೇಳ್ತೀವಿ ಎಲ್ಲ, ಅದ್ರ ಗೈಡ್ ಮಾಡ್ತೀವಿ. ಈಗ ನಾವು ಆಲ್ರೆಡಿ ಆಯಿಲ್ ಹಾಕಿದ್ವಿ. ಸ್ಟಾರ್ಟ್ ಮಾಡಿದಂಗೆ ಅಲ್ಲ ಸರ್, ಈಗ ಯಾವ ತರ ಇದೆ ಮೂವಿಂಗ್ ಇದೆ, ಹೆಂಗೆ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್? ತುಂಬಾ ಚೆನ್ನಾಗಿ ಕೆಲಸ ಸರ್. ಎಲ್ಲಾ ಡಿಸ್ಟ್ರಿಕ್ಟ್ ಸಹ ಕೊಡ್ತಾ ಇದೀವಿ ನಾವು. ಓಕೆ. ಆಲ್ಮೋಸ್ಟ್ ಎಲ್ಲಾ ಕಡೆ ಕವರ್ ಮಾಡಿದೀವಿ. ತುಂಬಾ ಸೇಲ್ ಆಗಿದೆ. ಓಕೆ ಸರ್, ನಮ್ಮ ಒಂಚೂರು ಸ್ಟಾರ್ಟ್ ಮಾಡಿ ನಮ್ಮ ವೀಕ್ಷಕರಿಗೆ ಯಾವ ತರ ಕೆಲಸ ಮಾಡ್ತೀನಿ ಸ್ವಲ್ಪ ತೋರಿಸ್ಬೋದು. ಓಕೆ ಸರ್, ಆಯ್ತು. ಹಾಂ. ಫಸ್ಟ್ ಗೇರ್ ಹಾಕೋಬೇಕು. ಗೇರ್ ಹಾಕೋ ಗಾಡಿ ಮೂವ್ಮೆಂಟ್. ಇದು ಬ್ಲೇಡ್ ರೊಟೇಷನ್ ಇರುತ್ತೆ. ಓಕೆ ಓಕೆ. ಗೇರ್ ಹಾಕೋದು. ಓಕೆ. ಗಾಡಿ ಮೂವ್ಮೆಂಟ್ ಅದ್ರ ಪಾಡಿಗೆ ಅದೇ ಮೂವ್ ಆಗ್ತಿರುತ್ತೆ. ಅದೇ ಮೂವ್ ಆಗುತ್ತೆ. ಲೆಫ್ಟ್ ಟರ್ನ್ ಇರುತ್ತೆ. ಇದನ್ನ ಹಿಡಿದ್ರೆ ಸಾಕು, ಲೆಫ್ಟ್ ಟರ್ನ್ ಆಗುತ್ತೆ. ಲೆಫ್ಟ್ ಟರ್ನ್ ಆಗುತ್ತೆ, ರೈಟ್ ಟರ್ನ್ ಆಗುತ್ತೆ. ಓಕೆ. ಬ್ಲೇಡ್ ರೊಟೇಟ್ ಆಗ್ತಿರುತ್ತಾ? ಬ್ಲೇಡ್ ರೊಟೇಟ್ ಆಗ್ತಿರುತ್ತೆ ಸರ್? ಬ್ಲೇಡ್ ರೊಟೇಷನ್ ಆಗ್ತಿರೋದು ಮೂವ್ಮೆಂಟ್ ಮಾಡಿಕೊಂಡ್ರೆ ಮಾತ್ರ ರೊಟೇಷನ್ ಆಗುತ್ತೆ. ನೋಡಿ ವೀಕ್ಷಕರೇ, ಈ ರೀತಿ ನಿಮಗೆ ಕಳೆ ಕಟ್ಟಾಗುತ್ತೆ. ಯಾವುದೇ ರೀತಿ ನೇತಾಕೊಂಡು ಹೊಡೆಯೋಂಥ ಅವಶ್ಯಕತೆ ಇರಲ್ಲ. ಎಂಥ ಕಳೆ ಇದ್ರೂ ಕೂಡ ಕಟ್ ಮಾಡಿ ಮಲ್ಚ್ ಮಾಡುತ್ತೆ. ಇದು ಒಂದು ವಿಶೇಷವಾದ ಯಂತ್ರ ಅಂತ ಹೇಳ್ಬೋದು. ಇದರ ಸಹಾಯದಿಂದ ನೀವು ಉಪಯೋಗ ಪಡ್ಕೋಬೋದು.